ಬಾಯ್ಲಿ ಉಯ್ಯಾಲ ಕಂಬಲ್ಲ. ಈಗ ಇತಿಹಾಸಕ್ಕೆ ಬರೋಣ. ಇದು ಆಕ್ಚುಲಿ ಕಡೂರು ಬೀರಪ್ಪ ಅಂತ ಹೇಳ್ತಾರೆ. ಕಡೂರಿಂದ ಇಲ್ಲಿ ಹಿರೇಕೆರೂರು ಹತ್ರ ಐತಲ್ಲ ಕಡೂರು, ಹೇಳಿ. ಆ ಕಡೂರಿಂದ ಇದು ಇಲ್ಲಿಗೆ ಬಂತು. ಮತ್ತು ಇವರಿಗೂ ಅಕ್ಕಪಕ್ಕ ಅಣ್ಣ ತಮ್ಮ ಬೇಕಲ್ಲ. ಈ ನಮ್ಮ ಬೀರಪ್ಪ ಬಸವನಹಳ್ಳಿ ಬೀರಪ್ಪನು, ಮಾದಂಬಾವಿ ಬೀರಪ್ಪನು, ಅರಗಬಟ್ಟೆ ಬೀರಪ್ಪನು ಒಂದು ಹಸ್ತ ಚಾಚಿ ನಾನು ನಿಮ್ಮ ಅಂಟಮ್ಲಾಗಿರ್ತೀನಿ ಅಂತಂದು ಈ 4 ದೇವರು ಒಂದು ಅಂಟಮ್ಲು. 4 ಈ ಕುರುಬರು ಬೀರಪ್ಪ ದೇವ್ರು ಏನಿದಾವೆ ಈ 4 ದೇವರು ಅಂಟಮ್ಲು. ಇದ್ರ ಕಷ್ಟಕ್ಕೆ ಅವ್ರು ಬರ್ತಾರೆ, ಅವ್ರ ಕಷ್ಟಕ್ಕೆ ಇದು ಹೋಗತ್ತೆ ಈಗಲೂ. ಆವಾಗ ಅವರು ಅದೇ ಥರ, ನಾವು ಅದೇ ಥರ. ಈಗ ನಾವು ಏನು ಮಾಡ್ಕೊಂಡೇವೆ ಅಂದರೆ ನಮ್ಮ ನಾಳೆ ನಮಗೆ ಮಾರಿಕೊಪ್ಪಕ್ಕೆ ಹೆಸರು ಮಾಡಿಕೊಟ್ಟಲ್ಲ ಈ ಬೀರಪ್ಪ. ಇದು ಈ ಬೀರಪ್ಪನ್ಗಿಂತ ದೊಡ್ಡವರು ಅವರು, ಮಾರಿಕಪ್ಪ ಬೆಳಗಮ್ಮ. ನಮ್ಮೂರಾಗಿರೋದು ಬೆಳಗತ್ತಿ ದುರ್ಗಮ್ಮ, ಇವ್ರಕ್ಕಿಂತ ದೊಡ್ಡದು ಅಕ್ಕ. ಇಲ್ಲಿ ಅಕ್ಕ ಅಂತೈತಿ, ಅಲ್ಲಿ ಅಕ್ಕ ಅಂತೈತಿ. ನಮ್ಮ ಅಕ್ಕ ಯಾವತ್ತು ಬನ್ನಿ ಮುಡಿತಾಳೋ ಅವತ್ತು ನಾನು ಬನ್ನಿ ಆಗ್ಬೇಕು ಅಂತ ವಾಗ್ದಾನ ಮಾಡ್ತ ಅವತ್ತಿನ ಕಾಲದಾಗ. ಹಂಗಾಗಿ ಬನ್ನಿ ಹಬ್ಬದಾಗೆ ಇಡೀ ನಮ್ಮೂರು ಕುರುಬರು, ಲಿಂಗಾಯತರು ಎಲ್ಲ ದೇವ್ರು ತಗೊಂಬಂದು ನಾವು ಇಲ್ಲೇ ಬನ್ನಿ ಮುಡಿಯೋದು. ಊರರೆಲ್ಲ ಸೇರಿ ಎಲ್ಲರೂ ಸೇರಿ ನಮ್ಮ ಊರು ಬನ್ನಿ, ಬಸವಣ್ಣ ದೇವ್ರ ಬನ್ನಿ ಏನು ಮೈಸೂರಿಗೆ ಹಾಕತ್ತಲ್ಲ ಅವತ್ತು ಹಾಕತಿ. ಬೀರಪ್ಪನ ಮಾತ್ರ ಸಪ್ರೇಟ್. ನಾವು ಯಾವಾಗ ಮಾರಿಕಪ್ಪ ಜಳದ ಒಂದು ಶುಕ್ರವಾರ ಮಧ್ಯಾಹ್ನ 3-4 ಗಂಟೆಗೆ ಹಾಕತಿ. ಇಲ್ಲಿ 4-5 ಗಂಟೆ ಇಲ್ಲಿ ಹಾಕತಿ. ಅಲ್ಲಾದ್ಮೇಲೆ ಇಲ್ಲಿ ಅಲ್ಲಿ ಹಾಕತಿ, ಇಲ್ಲಿ ಹಾಕತಿ. ಒಟ್ಟು ಹೆಂಗೆ ಮಾಡಿದ್ರು 1 ಗಂಟೆ ಹೆಚ್ಚು ಕಮ್ಮಿ ಡಿಫ್ರೆನ್ಸ್. ಇಲ್ಲಿ ಬನ್ನಿ ಮುಡ್ಕೊಂಡು ಆ ಬಂದಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ನಾವು ಊರಿಂದನೇ ಒಂದು ಬುತ್ತಿ ಉಂಡೆ ಮಾಡ್ಕೊಂಡು ಎಲ್ಲ ಹೊತ್ಕೊಂಡು ಬಂದಿರ್ತೀವಿ. ಇಲ್ಲೆಲ್ಲ ದೇವರಿಗೂ ಎಡೆಕಾಸು ಮಾಡಿ ಎಲ್ಲರಿಗೂ ಬಂದವರಿಗೆ ಪ್ರಸಾದ ರೂಪದಲ್ಲಿ ಬುತ್ತಿ ಉಂಡೆ ಕೊಡ್ತೀವಿ. ಅದನ್ನೆಲ್ಲ ಕೊಟ್ಟು ಆಮೇಲೆ ಇಲ್ಲಿ ಹಣ್ಣುಕಾಯಿ ಮೆಣಸಿದರು ಅವು ಎಲ್ಲವೂ ಹಣ್ಣು ಕಾಯಿ ಎಲ್ಲ ಪೀಸ್ ಮಾಡಿ ಭಕ್ತಾದಿಗಳಿಗೆ ಕೊಟ್ಟು ಅವರೆಲ್ಲ ತಿಂದು ಎಲ್ಲ ಆದಮೇಲೆ ಕ್ಲೀನಾಗಿ ಕಸ ಹೊಡೆದು ಊರಿಗೆ ತಗೊಂಡು ಹೋಗ್ತೀವಿ. ನಿಮ್ಮ ಊರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇಲ್ಲಿಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಆಗುತ್ತೆ. 3 ಆಗುತ್ತಾ? ಈ ದೇವಸ್ಥಾನ ನಮ್ಮೂರಿಂದ ಇಲ್ಲಿ 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಬಂದು ನೀವು ಪೂಜೆ ಮಾಡ್ತೀರಾ? ಪೂಜೆ ಮಾಡ್ತೀವಿ. ಆಮೇಲೆ ಬನ್ನಿ ಹಬ್ಬ ಆದಮೇಲೆ ಪೂಜೆ ಮಾಡ್ಕೊಂಡು ಹೋಗಿದ್ದು ಖುಷಿಗೆ ಊರಾಗೆ ಎಲ್ಲ ಮೆರವಣಿಗೆ ಮಾಡಿ ಬೀರಪ್ಪನ. ಆಮೇಲೆ ಇವರ ಬೀರಪ್ಪನ ಅಕ್ಕ ಅಂದರೆ ನಮ್ಮ ಅಮ್ಮ ದುರ್ಗಮ್ಮ ಬೀರಪ್ಪನಿಟ್ಟು ಉಯ್ಯಾಲೆ ಕಂಬ ಅಂತ ಮಾಡಿಸಿದ್ದೇವೆ. ಎಲ್ಲಿ? ಊರಲ್ಲಿ ಎದುರಿಗೆ ಉಯ್ಯಾಲೆ ಕಂಬ ಅಂತ ಮಾಡಿಸಿದ್ದೇವೆ. ಅಲ್ಲಿ ಅದಕ್ಕೆ ಆನಂದ ಐಶ್ವರ್ಯಕ್ಕೆ ಅಷ್ಟು ಹೂವಿನ ಮಾಲೆ ಹಣ್ಣು ಕಾಯಿ ಹಾಕಿ ತೂಗ್ತೇವೆ ಅಲ್ಲಿ. ಯಾವತ್ತು? ಯಾವ ಹಬ್ಬದಾಗೆ? ಈ ಬನ್ನಿ ಹಬ್ಬದಾಗೆ. ಬನ್ನಿ ಏನು ಮುಡ್ಕೊಂಡು ಹೋಗ್ತೇವೆ ಇವತ್ತು. ಈಗ 5 ಗಂಟೆ ಮುಡ್ಕೊಂಡು ಹೋಗ್ತೇವೆ. ಅಲ್ಲಿ 10 ಗಂಟೆಯಿಂದ ಚಾಲು ಅಲ್ಲಿ ದಸರಾ ಹಬ್ಬದಲ್ಲಿ. ಹೌದು. ಇಷ್ಟು ಮಾಡಿದರು. ಆಮೇಲೆ ಅಲ್ಲಿ ನಮ್ಮೂರಾಗೆ ಇದೇನು ಬನ್ನಿ ಹಬ್ಬ ಮಾಡಿ ಉಯ್ಯಲೆ ಅದೆಲ್ಲ ಮಾಡ್ತೇವಲ್ಲ. ಆಮೇಲೆ ಇದ್ರದ್ದೇ ಸಪ್ರೇಟಾಗಿ ದೀಪಾವಳಿ ಹಬ್ಬ ಆದಮೇಲೆ ಕಾರ್ತಿಕ ಅಮಾವಾಸ್ಯೆ. ಆ ಅಮಾವಾಸ್ಯೆಗೆ ಚಟ್ಟಿ ಅಮಾವಾಸ್ಯೆ ಅಂತ ಬರ್ತದೆ. ಅದು ಚಟ್ಟಿ ಅಮಾವಾಸ್ಯೆ. ಆ ಅಮಾವಾಸ್ಯೆಗೆ ಇದ್ರದ್ದು ಕಾರ್ತಿಕ ಮಾಡ್ತೇವೆ. ಅಲ್ಲೇ ಬೀರಪ್ಪ ಅಮ್ಮ ಎರಡನ್ನೂ ನಾವು ಫಸ್ಟು ಒಂದು 9 ಪೂಜೆ, 11 ಪೂಜೆ, 13 ಪೂಜೆ ಅನ್ನಂಗೆ ದಿನಗಳು ಲೆಕ್ಕ ಹಾಕ್ಯಂಡು ಒಂದು ಉದಾಹರಣೆಗೆ 11 ಪೂಜೆ. ಈಗ 11 ಪೂಜೆ ನಮ್ಮ ದೇವರು ವಿಚಾರ ಅಮಾವಾಸ್ಯೆಗೆ ಕಾರ್ತಿಕ ಕದ್ಲಿ ಪೂಜೆ ಆಗ್ಬೇಕು. ಅಮಾವಾಸ್ಯೆಯಿಂದ ಹಿಂದಕ್ಕೆ 11 ದಿನ ತಗೊಂತೀವಿ. ಅವತ್ತು ರಾತ್ರಿಗಳೆಲ್ಲ ದೇವರು ಎಲ್ಲ ತೊಳೆದು ಗಿಳಿದು ಬೆಳ್ಳಿ ಬಂಗಾರ ಎಲ್ಲವನ್ನು ತೊಳೆದು ವಾಶ್ ಮಾಡಿ ಎಲ್ಲ ಇದು ಮಾಡಿ ರಾತ್ರಿಯಿಂದನೂ ರಾತ್ರಿಗಳೆಲ್ಲ ಅದಕ್ಕಾಗಿ ಒಂದು ಅಮ್ಮ ಬೀರಪ್ಪ ಸಪ್ರೇಟ್ ಇಲ್ದಂಗೆ ಒಂದೇ ಸೆದರಿನಾಗಿಟ್ಟು ಅದು ಕೊನೆಗೆ ಅಮಾವಾಸ್ಯೆ ದಿನ ನಾವು ಕದ್ಲಿ ಪೂಜೆ ಮಾಡ್ತೀವಿ. ಆ ಕದ್ಲಿ ಪೂಜೆ ಆದಾಗ ಬೇರೆ ಊರ ಕದ್ಲಿ ಪೂಜೆ ಆದಾಗೂ ನಮ್ಮ ಬೀರಪ್ಪ ಹೋಗತ್ತೀವಿ. ನಮ್ಮೂರು ಕದ್ಲಿ ಪೂಜೆಗೂ ಆ ದೇವ್ರುಗಳು ಬರ್ತಾವೆ. ನಾವು ಯಾವ ಊರಿಗೆ ಹೋಗಿರ್ತೇವೆ ಆ ದೇವ್ರು ಬರ್ತಾವೆ. ಅವೆಲ್ಲ ಸೇರ್ಕೊಂಡು ಕದ್ಲಿ ಪೂಜೆ ಮಾಡ್ತೇವೆ. ಆ ಕದ್ಲಿ ಪೂಜೆ ಮಾಡಿದಾಗ ಮತ್ತು ಒಂದು ಜನರ ಮನರಂಜನೆಗೆ ಡೊಳ್ಳು, ವೀರಗಾಸೆ ಮಾಡ್ತೀರಿ? ವೀರಗಾಸೆ ಕರೆಸ್ತೇವೆ. ಮಾಡೋರನ್ನ ಕರೆಸ್ತೇವೆ. ಸ್ವಲ್ಪ ಖರ್ಚು ಮಾಡ್ತೇವೆ ದೇವಸ್ಥಾನದ ದುಡ್ಡು. ವೀರಗಾಸೆ, ಡೊಳ್ಳು, ಭಜನೆ, ಆಮೇಲೆ ಕೆಲವೊಂದು ಯುವಕರು ಆರ್ಕೆಸ್ಟ್ರಾ, ಕೆಲವೊಂದು ಯುವಕರು ನಾಟಕ. ಭಾರಿ ಜೋರು ನಡೆಯುತ್ತೆ ಹಂಗಾದ್ರೆ? ಭಾರಿ ಜೋರು ಅಂದರೆ ಅವತ್ತು 2 ದಿನ ಭಾರಿ
ಮನರಂಜನೆ ಕಾರ್ಯಕ್ರಮ ಜನಕ್ಕೆ ಇವನ್ನೆಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ತಿರ್ಗಾ ಬೆಳಗ್ಗೆ ಕಡ್ಲಿನೆಲ್ಲ ಬಿಚ್ಚಿ ಏನು ಬಂದಿರ್ತಾವಲ್ಲ ದೇವ್ರುಗಳನ್ನೆಲ್ಲ ಕಳಿಸಿ ಅವತ್ತು ಹಣ್ಣು ತುಪ್ಪ ಅಂತ ಜನ ಭಕ್ತಾದಿಗಳು ಹೇಳ್ಕೊಂಡರು ಬಾಳೆಹಣ್ಣು ತುಪ್ಪ ತಗೊಂಬಂದು ದೇವರಿಗೆ ಎಡೆ ಮಾಡಿ ಇಡ್ತಾರೆ. ಅದನ್ನು ನಾವು ಪೂಜೆ ರಚ್ಚಿ ಊರು ವಾರಂತೆ ಇಲ್ಲಿ ಯಾರಿಗೂ ಕೊಡಲ್ಲ, ಮನೆಗೆ ಹೋಗಿ ಕೊಡ್ತೀವಿ. ಅವ್ರ ಮನೆಗೆ ಹೋಗಿ ಯಾಕಂದ್ರೆ ಎಲ್ಲರಿಗೂ ಮುಟ್ಬೇಕು. ಈಗ ಇಲ್ಲೇ ಕೈಯಾಗೆ ತಗೊಂತಾರೆ, ಇಲ್ಲೇ ಕಡೆ ಆದರೆ ಎಲ್ಲೋ ಇರೋನೇ ಸಿಗಲ್ಲ. ಇದು ಚೆನ್ನಾಗೈತೆ. ಈಗ ಅದನ್ನು ನಾವೇನು ಮಾಡ್ತೇವೆ, ಎಲ್ಲ ಇದನ್ನು ಪ್ರಸಾದನ ಮನೆಗೆ ಹೋಗಿ ಕೊಟ್ಟು ಅಲ್ಲಿಗೆ ಕಾರ್ತಿಕ ಒಂದು ಭಾರಿ ಗ್ರ್ಯಾಂಡ ಮಾಡಿ ಬಿಡ್ತೀವಿ. ಬಿಟ್ಟಾದಮೇಲೆ ಕಾರ್ತಿಕ ಆದಮೇಲೆ ಮತ್ತೆ ಶಿವರಾತ್ರಿಗೆ ಈ 3 ದಿನ ದೇವರು ಹಾಸಿಗೆ ಕುಂದಿರ್ತೀವಿ. ಅಂದರೆ ಎಲ್ಲ ದೇವ್ರುಗಳು, ಎಲ್ಲ ಪಕ್ಷಿಗಳು, ಎಲ್ಲ ಮನುಷ್ಯರು ಶಿವನ ಧ್ಯಾನ ಮಾಡ್ಬೇಕಲ್ಲ ಆ ಟೈಮು. ಹಂಗಾಗಿ ನಮ್ಮ ಬೀರಪ್ಪ ಅಮ್ಮನು ಎಲ್ಲ ದೇವರು ಮಾಡಿದಂಗೆ ಇವರು ಮಾಡಲಿ ಅಂತ ಆ ಶಿವನ ಧ್ಯಾನ ಮಾಡೋಕ್ಕಾಗಿ 3 ದಿನ ಹಾಸಿಗೆ ಕುಂದ್ರ ಘಟಸ್ಥಾಪನೆ ಮಾಡೋದು. ಅಲ್ಲಿ 3 ದಿನ ಹಾಸಿಗೆ ಕುಂದಿರಿಸಿದಾಗ ಅವರು ಅವತ್ತು ಯಾವ ದೇವರು ಯಾವ ಪ್ರಸಾದ ಏನೂ ಕೊಡಲ್ಲ. ಅವರು ಶಿವನ ಧ್ಯಾನದಾಗಿರ್ತಾರೆ. ಅದು ಶಿವರಾತ್ರಿ ಆಗಿ ಎಲ್ಲ ಆದಮೇಲೆ ಅವತ್ತು ನಮ್ಮ ಇಡೀ ಊರು ಹಬ್ಬ ಮಾಡಿ ಎಲ್ಲ ಆದಮೇಲೆ ಅದನ್ನು ಮತ್ತೆ ಬೆಳಗ್ಗೆ ಸೆದರು ಬಿಟ್ಟು ಆಯಾ ಸಾಮಾನತ್ಲಾಗಿಟ್ಟು ಮತ್ತೆ ದೇವರಿಗೆ ಯಥ ಪ್ರಕಾರ ಇಡಂಗೆ ಇಡ್ತೀವಿ. ಕೊನೆಗೆ ಉಗಾದಿ ಬಂತು. ಉಗಾದಾಗ ಇವರು 4 ಜನ ಅಣ್ಣ ತಮ್ಮರು ಹಿಂದೆ ಮಾತಾಡ್ಕೊಂಡಿದ್ರಂತೆ. ಏನಂತ? ಈಗ ನಾವು ಒಂದಿನ ಸೇರ್ಕೊಂಡು ಒಳೆ ಪೂಜೆ ಮಾಡೋದು ಅಂದ್ರೆ ನಾವು ಸ್ನಾನ ಮಾಡೋಕ್ಕಪ್ಪ. ನಮ್ಮ ಊರಾಗೆ ನಮ್ಮ ಮನೆಗೆ ನಾವು ಸ್ನಾನ ಮಾಡಿದರೆ ಏನು ಬಂತು? ನಾವು ಎಲ್ಲರೂ 4 ಜನ ಒಂದು ಒಳ್ಳೆ ಜಾಗದಾಗ ಸ್ನಾನ ಮಾಡೋಣ, ಅಭಿಷೇಕ ಮಾಡಿಸ್ಕೊಳ್ಳೋಣ ಅಂತ ಮಾತಾಡ್ಕೊಂಡ್ರು. ಆವಾಗ ಫಸ್ಟ್ ಕೂಡಲ ಸಂಗಮ ಅಂತ ಇತ್ತು ಮುಂದೆ ಕೂಡ್ಲಿ, ಅಲ್ಲಿಗೆ ಹೋಗ್ತಾ ಇದ್ರಂತೆ. ಅಲ್ಲಿಗೆ ಹೋಗೋದು ಬರೋದು ಸ್ವಲ್ಪ ದೂರ ಆಯ್ತು, ಜನಕ್ಕೆ ಹೊತ್ಕೊಂಡು ಹೋಗೋದು ಬರೋದು ದೂರ ಆಗೋದು. ದೇವ್ರನ್ನೇ ತಗೊಂಡು ಹೋಗ್ಬಿಡ್ತೀವಿ ಪಲ್ಲಕ್ಕಿ ಮೇಲೆ, ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಪಾದಯಾತ್ರೆ. ನೀನು ಇಲ್ಲಿಂದ 100 ಕಿಲೋಮೀಟರ್ ಆದರೂ ಮೊದಲೇ ನಡಿಲೇಬೇಕು. ಇವಾಗಲೂ ನಡ್ಕೊಂಡು ಹೋಗ್ತೀರಾ? ಈಗ ಸ್ವಲ್ಪ ಚಾಲ್ತಿ ಕಾಲ ಅದು ಹೇಳ್ತೇನೆ ಆಮೇಲೆ. ಈಗ ನಡ್ಕೊಂಡು ಹೋಗೋದು ದೂರ ಆಕತಿ ಅಂತ ಇವ್ರು 4 ಜನ ಒಂದು ವಾಗ್ದಾನ ಮಾಡ್ಕೊಂಡಿದ್ರಂತೆ. ಆ ಕೂಡ್ಲೆಗೆ 1 ಚೆಂಬು, 1 ತೆಂಗಿನಕಾಯಿ, 1 ಬಾಳೆಹಣ್ಣು, ನಿನ್ನ ಹೆಸರು ಹೇಳಿ ಶಿವ ಪರಮಾತ್ಮ ಅಂತಂದು ಇಲ್ಲಿ ಬಿಡ್ತೇವೆ, ಇದು ಎಲ್ಲೂ ಹೋಗಿ ಎದ್ದಾಳ್ತೋ ಅಲ್ಲಿ ನಾವು ಒಳ್ಳೆ ಪೂಜೆ ಮಾಡ್ಕೊಳ್ತೀವಿ ಅಂತ ಒಂದು ಮಾತು ತಗೊಂಡು 4 ಜನ ಮಾತಾಡ್ಕೊಂಡು ಅಲ್ಲಿ ಪೂಜೆ ಮಾಡಿ ಬಿಟ್ರಂತೆ. ಅದು ಅಲ್ಲಿ ಕೂಡ್ಲಾಗ ಮುಳುಗಿದ್ದು ಇಲ್ಲಿ ರಾಮಪುರದ ಹತ್ರ ಮಠ ಇತ್ತಲ್ಲ, ಆಲ್ಸ್ವಾಮಿ ಮಠ, ಆ ಮಠದ ಹತ್ರನ ಎದ್ದಾಳ್ತಂತೆ ಅವು. ಆವಾಗ ಮತ್ತೆ ಪರವಾಗಿಲ್ಲ ಇದು ಹತ್ರ ಆಯ್ತು ಅಂದು ಕೊನೆಗೆ 4 ದೇವರು ಅಲ್ಲಿಗೆ ಹೋಗ್ತವೆ. ಅಂದರೆ ಒಬ್ಬೊಬ್ರು ಬರ್ತಾರೆ, ಒಬ್ರು ಬರಲ್ಲ. ಈಗ ಆಕ್ಚುಲಿ ಬಸವನಹಳ್ಳಿ ದೇವ್ರು ಬರಲ್ಲ, ಅರಕಬೆಟ್ಟರು ಹೋಗ್ತಾರೆ, ಮದಂಬಾಯರು ಹೋಗ್ತಾರೆ, ಅಡ್ಲಳ್ಳಿಯರು ಹೋಗ್ತೀವಿ. 3 ದೇವ್ರು ಹೋಗಿ ಅಲ್ಲಿ ಒಂದು ಒಳೆ ಪೂಜೆ ಅಂದರೆ ದೇವ್ರಿಗೆ ಸ್ನಾನ ಮಾಡಿಸ್ದಂಗೆ ಎಲ್ಲ ಒಳೆ ಪೂಜೆ ಮಾಡ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಆವಾಗ ನಮ್ಮೂರ ಪದ್ಧತಿ ರಾತ್ರಿ ಸಾಯಂಕಾಲ ಬರ್ತೀವಿ ಗುಡಿಗೆ. ಬಂದಾಗ ಮತ್ತೆ ಅವತ್ತು ಹಿಂಗೆ ಒಳೆ ಪೂಜೆ ಮಾಡ್ಕೊಂಬಂದೇವೆ ಅಂತ ಖುಷಿಗೆ ಬೀರಪ್ಪನ ಊರು ತುಂಬ ಮೆರವಣಿಗೆ ಮಾಡಿಸ್ತೀವಿ. ಮೆರವಣಿಗೆ ಮಾಡಿಸಿ ಅವತ್ತು ರಾತ್ರಿ ದೇವ್ರನ್ನ ವಂಡಿಸಿ ಕೇಳ್ತೀವಿ. ಬೀರಪ್ಪನ ಹಂಗೆ ಆ ಕ್ಷಣದಾಗೆ. ಮತ್ತು ನಮ್ಮೂರಾಗೆ ಇನ್ನು ಎಲ್ಲ ಕಾಲ ಮುಗೀತು, ಮಳೆಗಾಲ ಪ್ರಾರಂಭ, ಬೇಸಾಯ ಹೊಡಿಬೇಕು. ಮೊದಲು ಬೇಸಾಯ ಮಾಡೋಕ್ಕೂ ಅಂದರೆ ಯಾರ ಮನೆಯಿಂದ ಯಾರು ಮಾಡೋಕ್ಕೂ ಏನು ಅವ್ರು ಮಾಡಿದ್ಮೇಲೆ ನಮ್ಮ ಇಡೀ ಊರೇ ಮಾಡೋಕ್ಕೂ. ಅದು ನನಗೂ ಗೊತ್ತಿಲ್ಲ, ಏನು ದೇವರೇ ಹೇಳಿತ್ತೋ ಅಥವಾ ನಮ್ಮರೇ ನಂಬಿ ದೇವ್ರನ್ನ ನೀನು ಹೇಳಿದಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಬಂದು ಉದಾಹರಣೆಗೆ ವಂಡಿಸ್ತೀವಿ. ವಂಡಿಸಿದಾಗ ಸೀದಾ ಹೋಗಿದ್ದು ಒಂದು ಮನೆ ಹತ್ರ ನಿಂತ್ಕೊಂತೈತಿ. ಯಾರೋ ಒಬ್ರು ರಂಗಪ್ಪ ಅಂತ ಇಟ್ಕೊಳ್ರಿ, ಆ ರಂಗಪ್ಪನ ಮನೆ ತಕ್ಕ ನಿಂತ್ಕೊಂತೈತಿ. ಅವ್ರ ಮನೆಯಾಗ ಒಂದು 3 ಜನ ಗಂಡ್ಮಕ್ಳು ಇರ್ತಾರೆ. ಅದ್ರಾಗ ಯಾರಿಗೋ ಒಬ್ಬನಿ ತೋರಿಸ್ತೈತಿ. ಅವನ್ನ ಕರ್ಕೊಂಬರ್ತದೆ ಗುಡಿಗೆ. ಕರ್ಕೊಂಬಂದು ಇದು ರಂಗಪ್ಪನ ಮನೆಗೆ ಈ ಹುಡುಗನೇ ಮೊದಲು ವಿಷಯ ಮಾಡೋಕ್ಕು ಆ ಥರ ಹೇಳ್ತತ. ಹೇಳಿದ್ಮೇಲೆ ಯಾವಾಗ ಮಾಡೋಕೆ ಹೇಳಪ್ಪ ಅಂತೀವಿ. ಒಂದು ಪಕ್ಷ ಬುಧವಾರ ಒಳೆ ಪೂಜೆ ಮಾಡ್ಕೊಂಬಂದು ಹೇಳ್ತೈತಿ. ಶುಕ್ರವಾರ ಹೇಳಿದರೆ ಶುಕ್ರವಾರ ಮಾಡೋಕ್ಕು, ಭಾನುವಾರ ಹೇಳಿದರೆ ಭಾನುವಾರ ಮಾಡೋಕ್ಕು. ಅದು ಯಾವತ್ತು ಹೇಳ್ತತೋ ಆ ದಿನ ಮಾಡಕ್ಕೆ ನಾವು ದೇವ್ರು ಹೇಳ್ದಂಗೆ ಹೊಡಿತದ. ಅದು ಇವತ್ತು ಬುಧವಾರ ಸೇರಿಸ್ಕೊಂಡು 5 ಹೊಡಿತಾ
ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಹೊಡಕು ಅಂತ 3 ಹೊಡಿತಾ ಶುಕ್ರವಾರ ಮಾಡಕು ಅಂತ ಹೊಡೆದು ಹೇಳ್ತತಿ. ಆಮೇಲೆ ಟೈಮಿಂಗ್ಸ್ ಕೇಳ್ತೀವಿ, 8 ಗಂಟೆಗೆ ಹೂಡ್ಬೇಕು, ಅದನ್ನು ಹೊಡೆದು ಹೇಳ್ತತಿ. ಬೆಳಗ್ಗೆ 7 ಗಂಟೆಗೆ ಹುಡಕೋ, 8 ಗಂಟೆಗೆ ಹುಡಕೋ, 9 ಗಂಟೆಗೆ ಹುಡಕೋ, ಅದಕ್ಕೂ ದೇವ್ರಿಗೆ ಗೊತ್ತಿರ್ತೈತಿ. ಇದು ರಾವು ಕಾಲ, ಯಮಗಂಡ ಕಾಲ, ಈ ಕಾಲುಗಳನ್ನ ಬಿಟ್ಟು ಅದು ಕರೆಕ್ಟಾಗಿ ಹೇಳ್ತೈತಿ. ಒಂದು ಪಕ್ಷ ಮುಂದೆ ಬರೋದಿದ್ರು 1 ಗಂಟೆ ಮುಂಚಿತವಾಗಿ ಹೇಳ್ತೈತಿ. ಈಗ 10:30 ರಾವು ಕಾಲ ಬರ್ತೈತಿ ಅಂದರೆ 9 ಗಂಟೆಗೆ ಹೂಡ್ಬೇಕು ಅಂತ ಹೇಳ್ತೈತಿ. ಅವ್ರು 10:30 ಒಳಗೆ ಹುಡ್ಕೊಂಡು ಮನೆಗೆ ಬರ್ತಾನೆ. ಅಂದ್ರೆ ಅವನಿಗಂತ ದೊಡ್ಡ ಇದು ಯಾರು ಇಲ್ಲಲ್ಲ. ಈಗ ಹಂಗೆ ಅವನು 9 ಗಂಟೆಗೆ ಎಲ್ಲ ಎತ್ತು ಬೇಸಾಯ ಎಲ್ಲ ಜೊತೆ ಮಾಡ್ಕೊಂಡು ಮುಂದಕ್ಕೆ ಹೋದ್ಮೇಲೆ 1/4 ಗಂಟೆ ಬಿಟ್ಟು ಇಡೀ ನಮ್ಮ ಊರೇ ಹೋಗತ್ತೆ. ಅವ್ರ ಹಿಂದ್ಗಡೆ ನಮ್ಮ ಇಡೀ 600-700 ಗ್ರಾಮ ಇಡೀ ಊರೇ ಹೋಗಿ 600-700 ಮನೆ 700-800 ಕತ್ತಿಗಳೇ ಗ್ರಾಮಸ್ಥರೆಲ್ಲರೂ ದೇವ್ರ ಹೇಳ್ದಂಗೆ ಹೋಗಿ ಮೊದಲು ಬೇಸಾಯ ಮಾಡ್ಕೊಂಡು ಬರ್ತಾರೆ. ಅದಾದ್ಮೇಲೆ ಅವ್ರು ಯಾವಾಗಾರೆ ಹೊಡ್ಕೊಳ್ಳಿ, ಯಾವಾಗಾರೆ ಮಳೆ ಅದ ನೋಡ್ಕೊಂಡು ಬಿತ್ಕೊಳೋದು ಬೆಳ್ಕೊಳೋದು ಮುಂದಿಂದ ಅವ್ರದ್ದು, ಅವ್ರಿಗೆ ಬಿಟ್ಟದ್ದು. ಅದು ಅವ್ರಿಗೆ ಬಿಟ್ಟದ್ದು. ಇದು ಇಷ್ಟೆಲ್ಲ ದೇವ್ರ ಕೆಲಸ. ನಾವು ದೇವಸ್ಥಾನದ ಕಮಿಟಿಯವರು ಯಜಮಾನರು ಏನಿದ್ದೀವಿ ಇದು ನಾವು ವರ್ಷದಿಂದ ವರ್ಷಕ್ಕೆ ಲೆಕ್ಕ. ಈಗ ನಮ್ಮೂರಲ್ಲಿ ಒಂದು ಏನೋ ಪೂಜೆ ಮಾಡೋಕ್ಕಾಗಿ 4 ಗಡ್ಡೆ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಈಗ ಒಂದು 150-200 ಮನೆಗೆ ಯಾರ ಕಡೆ ಮನೆ ಒಲೆ ಮನೆ ಬಂತು ಅಂದರೆ 200 ಮನೆನೂ ದೇವಸ್ಥಾನಕ್ಕೆ ಹೋಗಲ್ಲ ಅಂದರೆ ಪೂಜೆ ಮಾಡೋರು ಯಾರು? ಹೌದು, ಒಬ್ಬರು ಸತ್ರು ಅಥವಾ ಒಂದು ಹೆಣ್ಮಕ್ಳು ಮೆಚೆಡ್ ಆಯ್ತು, ಒಬ್ಬರು ಡೆಲಿವರಿ ಆಯ್ತು, ಒಲೆ ಮನೆ ಬಂದರೆ ಏನು ಮಾಡೋಕ್ಕೂ? ಅದಕ್ಕೆ 4 ಗಡ್ಡೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಆ 4 ಗಡ್ಡೆಯಿಂದ 4 ಜನ ಪೂಜಾರಿ ನೇಮಕ ಮಾಡ್ತೀವಿ. ಕರೆಕ್ಟ್ ಐತಿ. ಆ 4 ಜನ ಪೂಜಾರು 4 ತಿಂಗಳು. ಇವತ್ತು ನಾವು ಉಗಾದಿ ಕೊಟ್ರೆ ಅವ್ನು ಬಸವಣ್ಣ ಹಬ್ಬಕ್ಕೆ 1 ತಿಂಗಳು ಮಾಡಕು, ಮತ್ತು ಅತ್ಲಾಗ ಇನ್ನೊಬ್ಬನು ಅಲ್ಲಿ 4 ತಿಂಗಳು ತುಂಬಿತಾ, ಮತ್ತು 5ನೇ ತಿಂಗಳಿಗೆ 10 ತಿಂಗಳು ಮಾಡಿರ್ತಾನಲ್ಲ ಅವನೇ ಬರಕು. ಹಿಂಗೆ ರಿನ್ಯೂವಲ್ ಇವ್ರಾದ್ಮೇಲೆ ಅವರು ಹಿಂಗೆ ಪೂಜೆ ಮಾಡ್ತಾರೆ. ಅವ್ರಿಗೆಲ್ಲ ಸಾಮಾನು ಎಲ್ಲದು ದೇವಸ್ಥಾನದ ವಹಿವಾಟು ಎಲ್ಲ ಕೊಟ್ಟಿರ್ತೀವಿ. ಆಮೇಲೆ ಹಬ್ಬದಾಗೆ ಕೆಲವೊಂದು ಪಟ್ಟಿ ಹಾಕ್ತೀವಿ. ಆ ಪಟ್ಟಿನ ಅವರೇ ಎತ್ಕೋಬೇಕು, ಅವರೇ ಖರ್ಚು ಮಾಡ್ಕೋಬೇಕು, ಉಳಿದ ಲೆಕ್ಕ ನಮಗೆ ಕೊಡಬೇಕು. ಎಲ್ಲ ಅವ್ರದ್ದೇ ಜವಾಬ್ದಾರಿ. ಆಮೇಲೆ ಈ 4 ಜನಕ್ಕೂ ನಾವೇ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಬರೋ 4 ಜನ ಬರ್ತಾರೆ. ಈಗ 4 ಜನ ಮುಗಿದ್ಮೇಲೆ ಬರ್ತಾರಲ್ಲ, ಆವಾಗ 8 ಜನ ಇಟ್ಕೊಂಡು ಪ್ರತಿಯೊಂದು ದೇವಸ್ಥಾನದ ಬಟ್ಟೆ, ಬಂಗಾರ, ಬೆಳ್ಳಿ, ಒಡವೆ, ಒಂದು ಸಿಲ್ವರ್ ಲೋಟನೂ ಸಮೇತ ನಾವು ಲೆಕ್ಕ ತಗೊಂಡು, ನೋಡಪ್ಪ ಇವರಿಂದ ನಾವು ಲೆಕ್ಕ ತಗೊಂಡೇವಿ, ನಿಮಗೆ ಕೊಡ್ತೇವೆ, ಮುಂದಿನ ವರ್ಷಕ್ಕೆ ನೀವು ಇದೇ ಥರ ಲೆಕ್ಕ ಕೊಡಬೇಕು. ಹೌದು, ಅವ್ರು ಹೇಳೋದಂಗೆ ನಮ್ಮ ಕಮಿಟಿಯರು ರೂಲ್ಸು. ಇದನ್ನು ಮಾಡ್ಕೊಂತ ಹೋಗ್ತೇವೆ. ಆಮೇಲೆ ಈಗ ಇತ್ತೀಚೆಗೆ ಭಕ್ತಾದಿಗಳು ಉಟ್ಕೊಂಡಿದ್ದಾರೆ. ಪ್ರತಿ ಅಮಾವಾಸ್ಯೆಗೆ ಅಭಿಷೇಕ ಮಾಡ್ತಾರೆ. ಆಮೇಲೆ ಇದ್ರಾಗೆ ಈ ಉಗಾದಿಯಿಂದ ಉಗಾದಿ ತನಕ ಪ್ರತಿ ಭಾನುವಾರ ಇವತ್ತೇ ಈ ಮನುಷ್ಯನ ಪೂಜೆ ಇರ್ತಿದ್ರೆ ಈ ಮನುಷ್ಯನಿಗೆ ಕೊಟ್ಟಿರ್ತಾವಲ್ಲ, ಅವನು ಬಂದು ಕಲ್ಗುಡೆ ಕಸ ಹೊಡೆದು ನೀರು ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಪ್ರತಿ ಭಾನುವಾರ ಈ ಕಲ್ಗುಡೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಪ್ರತಿನಿತ್ಯ 2 ಪೂಜೆ ಆಕತ್ತೆ. ಊರಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ, ಇಲ್ಲಿ ವಾರಕ್ಕೊಂದ್ಸರಿ ಈಗ ಪೂಜೆ ಮಾಡ್ಕೊಂತ ನಾವು ಎಲ್ಲ ಲೆಕ್ಕ ತಗೊಂಡು ಲೆಕ್ಕ ಕೊಡ್ತೀವಿ. ನಡುವೆ ಹಬ್ಬ ನೆನ್ನೆಡದಂಗೂ ಪಟ್ಟಿ ದುಡ್ಡು ಕಾಸು ವ್ಯವಹಾರ ಮಾಡ್ತಿರ್ತೀವಿ. ಆದ್ರೂ ಲೆಕ್ಕ ಉಗಾದಿಯಾಗಿ ಮಾಡಿದ ದಿನನೇ ಪೂರ್ತಿ A to Z ಲೆಕ್ಕ. ಕಮಿಟಿಯಿಂದ ನಮ್ಮ ದೇವಸ್ಥಾನದ ಯಜಮಾನರ ಕಮಿಟಿ ಏನೈತಿ ಈ ಎಲ್ಲರ ಸಮ್ಮುಖದಲ್ಲಿ ಲೆಕ್ಕ ಮಾತ್ರ ಮಾಡ್ತೀವಿ. ಆಮೇಲೆ ನಮ್ಮ ದೇವಸ್ಥಾನದ ಯಜಮಾನರು ಅಥವಾ ಕಮಿಟಿಯರು ನಾವೇ 8 ಜನ ಯಜಮಾನರು ಅಂತ ಇಟ್ಕೊಳ್ತೀವಿ. ನಮ್ಮ 8 ಜನದ ಸಮ್ಮುಖದಲ್ಲೇ ನಡೀತದೆ. 8 ಜನನು ಎಲ್ಲ ಏನೇನು ಕೆಲಸ ಮಾಡೋಕೆ ಎಲ್ಲದೂ ಮಾಡ್ತಾರೆ. ಇಲ್ಲ ಯಾವುದು ಅದು ಇದು ನೀನೇ ಮಾಡಕು ನಾನೇ ಮಾಡಕು ಅಂತ ಏನಿಲ್ಲ. ಈಗ ನಾನು ತಮ್ಮ ಒಂಚೂರು ನನ್ನ ಕೈಲಿ ಆಗಲ್ಲ, ಇನ್ನು ಹೋಗ್ಬರ್ಲಿ ಅಂದ್ರೆ ಅವ್ನು ರೆಡಿ ಇರ್ತಾನೆ, ಹೋಗ್ಬರ್ತಾನೆ. ಹಿಂಗೆ ಎಲ್ಲರೂ ಮಾಡ್ತೇವೆ. ಎಲ್ಲರಿಗೂ ಲೆಕ್ಕಾಚಾರ ಗೊತ್ತಿರ್ತೈತಿ. ಆದರೆ ಪೂಜಾರಿಗಾಗಲಿ ಯಜಮಾನರಿಗಾಗಲಿ ದೇವಸ್ಥಾನದಿಂದ 5 ರೂಪಾಯಿನೂ ಕೊಡಲ್ಲ, ಇಲ್ಲ. ಯಾವುದನ್ನು ನಾವು ಭಾವಿಸ್ದಂಗೆ ಇಡೀ ನಮ್ಮೂರು ಪೂಜಾರಿಗೆ ತಗ ಯಜಮಾನಿಕೆ ತಗ ಫ್ರೀಯಾಗಿ ಒಂದು ದೇವ್ರ ಸೇವೆ ಅಂತ ಮಾಡ್ತೀವಿ. ಹೌದು, ಅದು ಒಳ್ಳೇದು. ಈಗ ದೇವ್ರ ಸೇವೆಗೆ ದುಡ್ಡು ಕೊಟ್ಟರೆ ಅದು ಸರಿ ಅಲ್ಲ. ಅದಾಗಿ ಮನಸ್ಸಿನ ಬಂದು ಮಾಡೋದು. ಪೂಜಾರು ಇವತ್ತಿನ ತನಕ ಯಾರೂ ದುಡ್ಡು ಕೇಳಿಲ್ಲ. ನಾವು ಯಾರು 5 ರೂಪಾಯಿನೂ ಇದು ಮಾಡಿಲ್ಲ.
ಆಮೇಲೆ ಲೆಕ್ಕನು 8 ಜನ ಸಮ್ಮುಖದಲ್ಲಿ ಕರೆಕ್ಟಾಗಿ ಲೆಕ್ಕ ಕೊಡ್ತಾನೆ. ನಾನು ಖರ್ಚು ಮಾಡಿದ್ರು ಕೊಡ್ಬೇಕು, ಇನ್ನೊಬ್ಬನ ಖರ್ಚು ಮಾಡಿದ್ರು ಕೊಡ್ತಾನೆ. ಅಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಖರ್ಚು ಮಾಡೋದು, ಎಲ್ಲ ಒಟ್ಟು ಎಲ್ಲರೂ ದೇವಸ್ಥಾನದ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡೋದು. ಹೌದು. ಉಳಿದ್ರೆ ಇಡ್ತೇವೆ, ಉಳಿಲಿಲ್ಲ ಸಾಲದು ಹೋದರೆ ಹಿಂದಿನ ವರ್ಷದ ದುಡ್ಡು ತಗೊಂತೀವಿ. ಒಟ್ಟು ಅದರದ್ದು ಅದಕ್ಕೆ ಮಾಡ್ಕೊಂತ ಹೋಗ್ತೀವಿ. ಹಾಂ, ಕಮಿಟಿ ನಾವು ಏನು ಯಾರು ಕೈಲಾಕಲ್ಲ. ಅದೇ ಎಲ್ಲ ದೇವ್ರ ದುಡ್ಡೇ ದೇವ್ರ ದೇವಸ್ಥಾನಕ್ಕೆ ಹಬ್ಬ ಹಣ್ಣಿಗೆ ಎಲ್ಲ ಇದು ಮಾಡ್ತೀರಾ. ಹಂಗೆ ಹಬ್ಬದಾಗ ಜನಗಳು ಸಹಕಾರ ಕೊಡ್ತಾರಲ್ಲ, ಇಡೀ ನಮ್ಮ ಕುಲ ಬಂದವರು ಅವರು ಸಹಕಾರದಿಂದ ನಡ್ಕೊಂತ ಬರ್ತಾಯಿತ್ತು. ಎರಡೂರು ಆಮೇಲೆ ದಿಡ್ಗೂರು 2 ಗ್ರಾಮನು ಜೊತೆಗೆ ಇದು ಮಾಡಿ. ಈಗ ದಿಡ್ಗೂರು ಗ್ರಾಮ ಅಂದರೆ ನಮ್ಮ ಬೀರಪ್ಪಜವರು ಇಲ್ಲಿ ಇಲ್ಲಲ್ಲ, ಹಂಗಾಗಿ ನಮ್ಮ ಬೀರಪ್ಪಜವರಿಗಾಗಿ ಈ ಗ್ರಾಮ ಭಾವಿಸ್ತದೆ. ಏನೇ ಅವ್ರ ಊರಾಗ ದಿಡ್ಗೂರಾಗ ಒಂದು ಕಾರ್ಯ ಕಟ್ಲೆ ಆದ್ರೂ ನಮ್ಮ ಬೀರಪ್ಪನ ತಗೊಂಬಂದೇ ಅವರು ಮಾಡೋದು. ಅದೇ ಅವ್ರೂರಿಗೆ ಐತಲ್ಲ. ಈಗ ನಮ್ಮೂರ ಗಡಿಯಾಗ ಐತಿ ಅಂತ ಇವತ್ತಿಗೂ ಅವ್ರೇನು ಇದು ಮಾಡಿಲ್ಲ. ದೇವ್ರಿಗೆಲ್ಲ ಎಲ್ಲ ಒಂದೇ, ಎಲ್ಲ ಒಂದೇ. ಅವ್ರ ಕೆಲ್ಸಕ್ಕೆ ನಾವು ಕಳಿಸ್ತೇವೆ, ನಮ್ಮ ಕೆಲ್ಸಕ್ಕೆ ಅವರು ಬರ್ತಾರೆ. ಆಮೇಲೆ ಇಲ್ಲಿ ವಿಶೇಷ ದಿಡ್ಗೂರಾಗೆ ಪ್ರತಿ ವರ್ಷ ಉಗಾದಿಗೆ 9 ದಿನಕ್ಕೆ ತೇರಕತ್ತಲ್ಲ, ನಮ್ಮ ದುರ್ಗಮ್ಮ ಅಂತ ಏನು ನಾವು ಅಮ್ಮನ ಮಾಡ್ಕೊಂಡೇವು, ಅಮ್ಮ ಬಂದೇ ತೇರು ಹತ್ಬೇಕು. ಆ ಅಮ್ಮ ತೇರು ಹತ್ತಿದ ಮೇಲೆ ಬೆಳಗಿನ ಜಾವ ತೇರು ಹರಿಯೋದು. ಇನ್ನು ಯಾವುದೇ ದೇವ್ರು ಬರಲಿ, ಬೀರಪ್ಪನೂ ಬರ್ತೈತಿ, ಅವ್ರಿಗೆ ಬೇಕಾದ ಹನುಮಂತವ್ರುಗಳು ಬರ್ತವೆ, ಎಲ್ಲ ಬರ್ತವೆ. ಇವರೆಲ್ಲರೂ ತೇರು ದಬ್ಬರ್ ಇವರು. ಅದು ಒಂದು ಅವರ ನಮ್ಮ ನಡವಳಿಕೆ ಚೆನ್ನಾಗೈತಿ. ಅದೊಂದು ವಿಶೇಷತೆ ಇಲ್ಲಿದು.